ಹಾಯ್ ಹಲೋ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಸುಶಾಂತ್. ಇವತ್ತು ಯಾಕೆ ಏನನ್ ಮಗ ಬಂದಿದ್ದಾನೆ ಅಂತನಾ. ಸೊ ಇವತ್ತು ಶಿಲ್ಪಾ ಉಡುಪಿ ಅವರು ಬರೋದಿಲ್ಲ. ಯಾಕೆ ಅಂದ್ರೆ ಇವತ್ತು ಅವ್ರದ್ದೇ ಮೆಹಂದಿ ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ಅವ್ರು ಬರೋದಿಲ್ಲ. ಇವತ್ತು ಹೊಸ ಪರ್ಸನ್ ಇಂಟ್ರೊಡ್ಯೂಸ್ ನನ್ನ ಜೊತೆಗೆ. ರಾಘವೇಂದ್ರ ರಾಘು. ಓಕೆ, ಅವರ ಮೆಹಂದಿ ಪ್ರಿಪರೇಷನ್ ಯಾವ ತರ ಇದೆ ಅಂತ ಇಂದಿನ ಲಾಗಲ್ಲಿ ತಿಳ್ಕೊಳ್ಳೋಣ. ಓಕೆ, ಎಷ್ಟು ತುಂಬಾ ಚೆನ್ನಾಗಿ ಡೆಕೋರೇಷನ್ ಆಗಿದೆ. ಮೆಹಂದಿಗೆಲ್ಲ ಫುಲ್ ರೆಡಿ ಇದೆ. ಅದೇ ರೀತಿ ಫುಲ್ಲು ಡಿಜೆ ಕೂಡ ರೆಡಿ ಇದೆ. ಇವತ್ತು ಫುಲ್ಲು ಪಾರ್ಟಿ. ಓಕೆ, ನೆಕ್ಸ್ಟ್ ತುಂಬಾ ಜನ ಬರ್ತಾರೆ, ಅದಕ್ಕೆ ಫುಲ್ಲು ಖಾಲಿ ಖಾಲಿ ಇದೆ ಇವಾಗ. ಓಕೆ ಓಕೆ ಅಲ್ಲಿವರೆಗೂ ಅವ್ರದ್ದು ಡಿಸೈನ್ ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಇವರು ಬೇಬಿ ಲಿಟಲ್ ಶಿಲ್ಪಾ ಶೆಟ್ಟಿ ಉಡುಪಿ. ಲಿಟಲ್ ಶಿಲ್ಪಾ ಅದನ್ನ ನೋಡಿ ಕಲ್ದೋಗಿರುವ ಅವರು. ಓಕೆ ಗೈಸ್, ಇವಾಗ ನಾವು ಬ್ರೈಡ್ ಅವರ ಅಮ್ಮ ಅಂದ್ರೆ ಶಿಲ್ಪಾ ಶೆಟ್ಟಿ ಅವರ ಅಮ್ಮ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಅಮ್ಮ ನಮಸ್ತೆ. ನಮಸ್ತೆ. ಇವರು ಶಿಲ್ಪಾ ಶೆಟ್ಟಿ ಅವರ ಅಮ್ಮ. ಅವರೇ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ ಇವಾಗ. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಸುಜಾತ ಶೆಟ್ಟಿ. ನಿಮ್ಮ ಮಗಳು? ಮಗಳ ಹೆಸರು ಶಿಲ್ಪಾ ಶೆಟ್ಟಿ. ಓಕೆ, ಇವತ್ತೇನ್ ನಡೀತಿದೆ ಅವ್ರದ್ದು? ಅವಳ ಮೆಹಂದಿ ನಡೀತಿದೆ. ಮೆಹಂದಿ ಮದುವೆ ಯಾವಾಗ? ಮೆಹಂದಿ ಶಾಸ್ತ್ರ ಮದುವೆ 25ಕ್ಕೆ ಬುಧವಾರ. ಎಲ್ರು ಬನ್ನಿ, 25ಕ್ಕೆ ಬುಧವಾರಕ್ಕೆ. ಎಲ್ಲರೂ ಬನ್ನಿ. ಓಕೆ, ಎಲ್ರು ಬರ್ತಾರೆ. ನಿಮ್ಮ ಮಗಳ ಬಗ್ಗೆ ಒಂದೆರಡು ಮಾತು. ಮಗಳ ಬಗ್ಗೆ ಮಾತು ಹೇಳುವಾಗಿಲ್ಲ. ಅವಳಂದ್ರೆ ನಮ್ಗೆ ಮುತ್ತು ರತ್ನ. ಮುತ್ತು ರತ್ನ. ಓಕೆ, ಶಿಲ್ಪಾ ಶೆಟ್ಟಿ ಅವರು ಇವಾಗ ಶಿಲ್ಪಾ ಶೆಟ್ಟಿ ಅಲ್ಲ, ಮುತ್ತು ರತ್ನ. ಓಕೆ, ಇನ್ನ ಬೇರೆ ಏನಾದ್ರು? ಬೇರೆ ಇವತ್ತು ಎಂಜಾಯ್ಮೆಂಟ್ ಅಲ್ಲಿ ಇದ್ದೇವೆ ನಾವು. ಎಂಗೇಜ್ಮೆಂಟ್ ಇದು ಮೆಹಂದಿ ಇದರಲ್ಲಿ ಎಂಜಾಯ್ಮೆಂಟ್ ಅಲ್ಲಿ ಇದ್ದೇವೆ. ಓಕೆ, ಇವತ್ತು ಮೆಹಂದಿ ಇದರಲ್ಲಿ ಫುಲ್ ಜಾಲಿ ಮಾಡ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಅವ್ರ ಬ್ರದರ್ ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ. ಬ್ರದರ್ ನಿಮ್ಮ ಹೆಸರು? ನಮ್ಮ ಹೆಸರು ವಿಘ್ನೇಶ್ ಅಂತ ಹೇಳಿ ಅವ್ರದ್ದು ಒಂದು ಮಾಡಿ ಹಾಗೇನೆ. ಹಾಗಾದ್ರೆ ನಿಮ್ಮ ಅಕ್ಕನ ಬಗ್ಗೆ ಏನಾದ್ರು ಹೇಳಿ. ನಿಮ್ಗೆ ಬೇರೆ ಕೆಲಸ ಇಲ್ಲ. ನೋಡಿ ಅವರು ತುಂಬಾ ನಾಚ್ಕೊಂಡು ಆ ಕಡೆ ಹೊಂಟೋಗಿದ್ದಾರೆ. ಮ್ಯಾಮ್ ಹೇಳಿ. ನಿಮ್ಮ ಹೆಸರು? ಶಶಿರೇಖಾ. ನೀವೇನಾಗ್ಬೇಕು ಶಿಲ್ಪಾ ಶೆಟ್ಟಿ ಅವ್ರಿಗೆ? ನಾನು ಅವಳದ ಅಕ್ಕ, ಅಂದ್ರೆ ದೊಡ್ಡಮ್ಮನ ಮಗಳು. ದೊಡ್ಡಮ್ಮನ ಮಗಳಂತೆ. ಓಕೆ, ಅವ್ರ ಬಗ್ಗೆ ಕೇಳೋಣ ಏನಾದ್ರು. ಶಿಲ್ಪಾ ಶೆಟ್ಟಿ ಅವ್ರ ಬಗ್ಗೆ ಒಂದೆರಡು ಮಾತು. ಅವಳು ತುಂಬಾ ಆಕ್ಟಿವ್, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಳೆ, ನಮ್ಮನ್ನು ಬಾರಿ ಪ್ರೀತಿ ಮಾಡ್ತಾಳೆ. ಸೊ ನೈಸ್. ಓಕೆ, ಇವತ್ತಿನ ಇವೆಂಟ್ ಬಗ್ಗೆ ಏನಾದ್ರು? ಇಲ್ಲ, ಇನ್ನೀಗ ಇವೆಂಟ್ ಇನ್ನು ಸ್ಟಾರ್ಟ್ ಆಗ್ಬೇಕು. ನಮ್ದೆಲ್ಲ ಡ್ಯಾನ್ಸ್ ಎಲ್ಲ ಉಂಟು. ಎಲ್ಲರೂ ಒಂದು ನೋಟ ನೋಡಿ ನಮ್ಮ ಡ್ಯಾನ್ಸಿನದ್ದು. ಗೈಸ್ ಎಲ್ಲ ಇವತ್ತು ಡ್ಯಾನ್ಸ್ ಆಡ್ತಾರಂತೆ ಮೆಹಂದಿಗೆ. ಕಾಯ್ತಾ ಇರಿ, ನೋಡೋಣ. ಓಕೆ, ಇವಾಗ ಅವರ ಮಾವ ಜೊತೆ ಮಾತಾಡ್ಕೊಂಡ್ ಬರೋಣ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಹಾಬಲ ಶೆಟ್ಟಿ. ಸ್ವಲ್ಪ ಜೋರಾಗಿ. ನನ್ನ ಹೆಸರು ಮಹಾಬಲ ಶೆಟ್ಟಿ. ಅವ್ರ ಹೆಸರು ಮಹಾಬಲ ಶೆಟ್ಟಿ ಅಂತ. ಓಕೆ, ನೀವು ಶಿಲ್ಪಾ ಶೆಟ್ಟಿ ಅವ್ರಿಗೆ ಏನಾಗ್ಬೇಕು? ಶಿಲ್ಪಾ ಶೆಟ್ಟಿ ಅವರಿಗೆ ಮಾವ. ಶಿಲ್ಪಾ ಶೆಟ್ಟಿ ಅವ್ರ ಮಾವ ಇವರೇ, ನೋಡ್ಕೊಳ್ಳಿ. ಓಕೆನಾ? ಅವ್ರ ಬಗ್ಗೆ ಒಂದೆರಡು ಮಾತು. ಎಂತ ಮಾತಾಡ್ಲಿಕ್ಕೇನಿಲ್ಲ, ನನಗೆ ಸರಿ ಮಾತಾಡ್ಲಿಕ್ಕೆ ಬರ್ತದೆ. ಓಕೆ ಗೈಸ್, ನೆಕ್ಸ್ಟ್ ಅವರ ಫ್ರೆಂಡ್ ಜೊತೆ ಹೋಗೋಣ. ನೀವು ಫ್ರೆಂಡಾ? ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಓಕೆ 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 ಅವರ ಫ್ರೆಂಡ್ ಜೊತೆ ಹೋಗಿ ಮಾತಾಡೋಣ ಒಂದ್ಸತಿ. ನಿಮ್ಮ ಹೆಸರು? ಸುಷ್ಮಿತಾ. ಸುಷ್ಮಿತಾ ಅವರೇ, ಶಿಲ್ಪಾ ಶೆಟ್ಟಿ ಅವ್ರ ಬಗ್ಗೆ ಒಂದೆರಡು ಮಾತು. ನಂದು ಮೇ ಬಿ PUC ಕ್ಲಾಸ್ಮೇಟ್, ಬಟ್ ಡಿಗ್ರಿ ಕ್ಲೋಸ್ ಫ್ರೆಂಡ್ ಅಂತಾನೂ ಹೇಳ್ಬೋದು. ಅಂಡ್ ಒನ್ ಆಫ್ ಮೈ ಕ್ಲೋಸೆಸ್ಟ್ ಫ್ರೆಂಡ್. ಆ ಟೈಮಲ್ಲಿ ತುಂಬಾ ಕ್ಲೋಸ್ ಇದ್ವಿ. ಅಂಡ್ ಈಗಲೂ ಇದ್ದೀವಿ, ಬಟ್ ನಮ್ದು ಡಿಸ್ಟೆನ್ಸ್ ಆಗಿ ಸ್ವಲ್ಪ ಹೀಗೆ. ಬಟ್ ಅವಳು ಹಾರ್ಡ್ಲಿ ಒಳ್ಳೆ ಪರ್ಸನ್, ತುಂಬಾ ಮೋಟಿವೇಟೆಡ್. ನನಗೆ ಫಸ್ಟ್ ಆಫ್ ಆಲ್ ಮೋಟಿವೇಟೆಡ್ ಪರ್ಸನ್ ಅವಳೇ. ಅಂಡ್ ಕಾಲೇಜಲ್ಲಿ ಕೂಡ, ಈವನ್ ಇವಾಗ್ಲೂ ಕೂಡ.
ಸೊ ತುಂಬ ಆಕ್ಟಿವ್ ಅವಳು. ತುಂಬ ಹೆಸರು ಮಾಡಬೇಕು, ಒಂದು ಥಿಯೇಟರಲ್ಲಿ ಆರ್ಟಿಸ್ಟ್ ಆಗಿ ತುಂಬ ಇದು ಮಾಡ್ಬೇಕಂತ ಆಸೆ ಪಡ್ಕೊಂಡಿದ್ದವಳು. ಸೊ ಅವಳ ಡ್ರೀಮ್ ಇನ್ನೂ ಕೂಡ ಬಾಕಿ ಇದೆ ತುಂಬಾನು, ಇನ್ನೂ ಅವಳು ಅಚೀವ್ ಮಾಡ್ಲಿಕ್ಕಿದೆ. ಸೊ ಅಚೀವ್ ಮಾಡಲಿ. ಸೊ ಅವಳ ಮ್ಯಾರೇಜ್ಗೆ ಕೂಡ ಕಂಗ್ರಾಟ್ಸ್ ಆ್ಯಂಡ್ ಮಿಸ್ ಯು. ಓಕೆ ಗೈಸ್, ಅವರ ಫ್ರೆಂಡ್ ಹೇಳಿಕೆ ಪ್ರಕಾರ ಅವರ ಸಕ್ಸಸ್ಗೆ ಅವರು ತುಂಬಾ ಶುಭ ಕೋರ್ತಾ ಇದ್ದಾರೆ. ನೆಕ್ಸ್ಟ್ ಅವರ ಇನ್ನೊಬ್ರು ಬೆಸ್ಟ್ ಫ್ರೆಂಡ್ಸ್ ಕಡೆ ಹೋಗೋಣ. ರಾಘು ಹತ್ರ ಹೇಳಿ, ಹೇಳ್ಕೊಡಿ. ಶಿಲ್ಪಾ ಶೆಟ್ಟಿ ಬಗ್ಗೆ ಏನಾದ್ರು? ಶಿಲ್ಪಾ ಶೆಟ್ಟಿ ಬಗ್ಗೆ ಏನಾದರೂ ಹೇಳ್ಬೇಕಂದ್ರೆ ಒಳ್ಳೆ ಸ್ನೇಹಿತೆ, ಹಾ, ಒಳ್ಳೆ ಸ್ನೇಹಿತೆ. ನೆಕ್ಸ್ಟ್ ಎಲ್ಲರೂ ಖುಷಿಯಾಗಿರ್ಲಿ ಅಂತ ಬಯಸೋ ಜೀವ ಅದು. ಅವಳು ಖುಷಿಯಾಗಿರ್ಲಿ ಅಂತ ನಾವು ಬಯಸ್ತೇವೆ. ಅವ್ರು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ನಾವು ಬೇರೆ ಕಡೆ ಹೋಗೋಣ ಗೈಸ್. ಓಕೆ, ಅವರು ಇನ್ನೊಬ್ರು ಅಕ್ಕನ ಜೊತೆ ಮಾತಾಡ್ಕೊಂಡ್ ಬರೋಣ. ನಿಮ್ಮ ಹೆಸರು? ಹಾಯ್, ನನ್ನ ಹೆಸರು ಶುಭಲಕ್ಷ್ಮಿ. ಶಿಲ್ಪಾ ಶೆಟ್ಟಿ ಬಗ್ಗೆ ಏನಾದ್ರು? ಆಮ್, ತುಂಬಾ ಒಳ್ಳೆ ಹುಡುಗಿ, ತುಂಬಾ ಪಾಪದ ಹುಡುಗಿ, ಮತ್ತೆ ಆಕ್ಟಿಂಗ್ ಎಲ್ಲ ಸೂಪರ್ ಮಾಡ್ತಾಳೆ, ಎಲ್ರಿಗೂ ಸಪೋರ್ಟ್ ಮಾಡ್ತಾಳೆ, ಎಲ್ಲರನ್ನ ಇಷ್ಟ ಮಾಡ್ತಾಳೆ, ಖುಷಿ ಖುಷಿಯಾಗಿ ಇರ್ತಾಳೆ ಯಾವಾಗ್ಲೂ. ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇದೀವಿ. ನಾವು ಖರ್ಚಿಗೆ ಕಾಸಿಗೆ ಇಸ್ಕೊಂಡ್ ಬರೋಣ ಗೈಸ್ ಅವ್ರು. ಓಕೆ, ನಮ್ಮ ಬ್ರೈಡ್ ಇವಾಗ ಸಿಕ್ತಿದ್ದಾರೆ. ಒಂದ್ಸರಿ ಮಾತಾಡ್ಕೊಂಡ್ ಬರೋಣ. ಬ್ರೈಡ್ ಇಲ್ಲಿ ಬ್ರೈಡ್ ಊರಿಗಿಂತ ಮುಂಚೆ 5 ಗಂಟೆಗೆ ರೆಡಿ ಆಗಿದೆ. ಇವರೆಲ್ಲ ವೇಸ್ಟ್ ನನ್ನ ಮಕ್ಕಳು. ನಾವ್ ವೇಸ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವರು ಪಾಪ ಬಿಸಿ ಇದ್ದಾರೆ. ನಾವು ಓಕೆ ಗೈಸ್, ಇವಾಗ ತಿರ್ಗಾ ಅವರ ಹೋಮ್ ಟೂರ್ ಮಾಡ್ಕೊಂಡ್ ಬರೋಣ. ಓಕೆ, ಹೋಮ್ ಟೂರ್ ಅಲ್ಲಿ ಅವರು ಇವಾಗ ಪೂಜೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಮಾಡ್ತಾ ಇದ್ದಾರೆ. ಗೈಸ್, ಈಗ ಫುಲ್ಲು ಬ್ಯುಸಿ ಇದೆ. ನಾವು ಆಮೇಲೆ ನೋಡ್ಕೊಂಡ್ ಬರೋಣ ಮಿಕ್ತಿದ್ನ. ಓಕೆ, ಇದು ಅವರ ರೂಮ್, ಅವರ ಫ್ರೆಂಡ್. ನಿಮ್ಮ ಹೆಸರು? ಪೂಜಾ. ಪೂಜಾ ಅವರೇ, ಶಿಲ್ಪಾ ಶೆಟ್ಟಿ ಬಗ್ಗೆ ಏನಾದ್ರು ಒಂದೆರಡು ಮಾತು? ಇಲ್ಲಿ ಬೇಡ ಇತ್ತು ಅನ್ಸುತ್ತೆ. ಪರವಾಗಿಲ್ಲ, ಏನ್ ಹೇಳ್ಬೇಕು? ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ, ಬೇಕು. ಕರೆಕ್ಟ್. ಬಗ್ಗೆ ಒಂದೆರಡು ಮಾತು. ಸರಿ, ನಾನೇ ಕ್ವಶನ್ ಕೇಳ್ತೀನಿ. ರ್ಯಾಪಿಡ್ ಫೈರ್ ಅಣ್ಣ. ಶಿಲ್ಪಾ ಶೆಟ್ಟಿದು ನಿಮ್ದು ಎಷ್ಟು ವರ್ಷ ಫ್ರೆಂಡ್ಶಿಪ್? 9 years. ಯಾವಾಗ ಪರಿಚಯ ಆಗಿದ್ದು? PU. PU ಇದ್ದಾಗ ಹೆಂಗಿದ್ರು, ಇವಾಗ ಹೆಂಗಿದ್ದಾರೆ? ಸೇಮ್, ದಪ್ಪಾಗಿದ್ದಾಳೆ. ತಪ್ಪಾಗಿದ್ದಾರೆ ಅಂತ ಇವಾಗ. ಓಕೆ, ನೆಕ್ಸ್ಟ್, ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಲವ್. ನಿಮ್ದು ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಅರೇಂಜ್. ಹೌದಾ? ಓಕೆ, ಅದೆಂಗೆ? ನೇಮ್ ಬೇಕಿತ್ತು. ಸೊ ಫಸ್ಟ್ ನಾನು ನಾಗರಾಜ್ ಅಂತ ಹುಡುಕ್ದೆ. ಸೊ ಆಮೇಲೆ ಅವಳು ಲವ್ ಮ್ಯಾರೇಜ್ ನಾಗರಾಜ್ ಹುಡುಕಿದ್ದಾಳೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೈಸ್, ಒಳ್ಳೆ ಕಾನ್ಸೆಪ್ಟ್ ಸಿಕ್ತು. ಏನಂದ್ರೆ, ಈಗ ಬೆಸ್ಟ್ ಫ್ರೆಂಡ್ಸ್ ನಾವು ಒಟ್ಟಿಗೆ ಮದ್ವೆ ಆಗೋಣ ಅಂತೆಲ್ಲ ಪ್ಲಾನ್ ಇರುತ್ತೆ. ಬಟ್ ಇವ್ರದ್ರಲ್ಲಿ ಚೇಂಜ್, ಒಟ್ಟಿಗೆ ಹೆಸರು ಇರೋದನ್ನ ಮದ್ವೆ ಆಗೋಣ ಅಂತ ಇಬ್ರು ಏನದು ನಾಗರಾಜ್ ಅಂತ ಹೆಸರು ಹುಡ್ಕೊಂಡು ಸೇಮ್ ಮದ್ವೆ ಆಗಿದ್ದಾರೆ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಬಟ್ ಸ್ಟೈಲ್ ಬೇರೆ. ಇವರು ಉಡುಪಿ ಮತ್ತೆ ಹೊನ್ನಾವರ ಸ್ಟೈಲ್ ಮದ್ವೆ ಆಗ್ತಿದ್ದಾರೆ. ನಿಮ್ದು? ನಂದು ಶಿವಮೊಗ್ಗ, ಸಿರ್ಸಿ. ಇದು ಸ್ವಲ್ಪ ಚೇಂಜ್ ಇದೆ ಅಷ್ಟೇ, ಆಯ್ತಾ? ಬಟ್ ಗಂಡನ ಹೆಸರು ಎರಡು ನಾಗರಾಜೆ. ಎಸ್, ಅವರು ಹೊನ್ನಾವರದವ್ರೆ. ನಿಮ್ಗೆ ನಾಗರಾಜ್ ಅವ್ರು ಗೊತ್ತಾ? ವಿಚ್ ನಾಗರಾಜ್? he is also my friend. ಓಕೆ ಓಕೆ, ನೋಡಿ ನೋಡಿ ನೋಡಿ, ಎಲ್ಲಿಗೆ ಹೋದ್ರಿ ಮಕ್ಕಳು ಪದ್ರ ಬಿಟ್ಟಿದ್ರು ನೋಡಿದ್ರೆ ಹೇಳಿದ್ರೆ ಮಕ್ಳು ಕಿರಿಕಿರಿ ಮಾಡೋದು ನೋಡು. ಮಕ್ಕಳನ್ನೆಲ್ಲ ಕಟ್ಟಿ ಹಾಕ್ಬೇಕು ಮದುವೆ ಮನೇಲಿ. ಮಕ್ಕಳನ್ನ ಕಟ್ಟಿ ಮದುವೆ ಮಾಡ್ತಾ ಇದಾರಂತೆ.
ಎಲ್ಲ ರೆಡಿ ಇದೆ ಗೈಸ್ ಇವಾಗ. ಗ್ರ್ಯಾಂಡ್ ಪ್ಲಾನ್ ಮಾಡಿರ್ತೇವೆ ಎಂಟ್ರಿಗೆ ಎಲ್ಲ ಕಡೆ ತೆಗಿತಾರೆ. ನಾವು ಇವೆಂಟ್ನ ನೋಡ್ಕೊಂಬರೋಣ ಇವ್ರ ಕಡೆ ಯಾವ ಥರ ಮಾಡ್ತಿದ್ದಾರೆ ಮೆಹಂದಿ ಶಾಸ್ತ್ರ ಅಂತ ಗೈಸ್. ಓಕೆ, ಇವತ್ತು ಮೆಹಂದಿ ಇವೆಂಟಿನ ಆಂಕರ್ನ ಮಾತಾಡ್ಸ್ಕೊಂಬರೋಣ. ಓಕೆ, ನಾನು ಇವಾಗ್ಲೆಲ್ಲ ಮಾತಾಡಿದ್ರೆ ಮತ್ತೆ ಸ್ಟೇಜಲ್ಲಿ ಮಾತಾಡ್ಲಿಕ್ಕೆ ನನ್ನ ಹತ್ರ ಕಂಟೆಂಟ್ ಇರೋದಿಲ್ಲ. ಓಕೆ, ನಿಮ್ ಸ್ಟೇಜಲ್ಲಿ ಮಾತಾಡ್ಲಿಕ್ಕೆ ಎಂತಾದ್ರು ಬೇಕಂತ ಹೇಳಿದ್ರೆ ನಾನೀಗ ಉಳಿಸ್ಕೊಳ್ಬೇಕು. ಸ್ಟೇಜಲ್ಲಿ ಮಾಡೋದನ್ನ ನಿಮ್ಗೂ ರೆಕಾರ್ಡ್ ಮಾಡ್ತೀರಲ್ಲ ಅಲ್ಲ. ಓಕೆ, ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಬಂದಿರೋದು? ನನ್ನ ಹೆಸರು ಜಿತೇಶ್ ಅಂತ. ನಾನು ಮಂಗಳೂರಿಂದ. ನಾವು ಬೆಂಗಳೂರು. ಬಟ್ ಈ ಮೆಹಂದಿಗೋಸ್ಕರ ನಾನು ಬೆಂಗಳೂರಿಂದ ಬಂದೆ. ನೋಡಿ, ಈ ಮೆಹಂದಿಗೋಸ್ಕರ ಅವರು ಬೆಂಗಳೂರಿಂದ ಬಂದಿದ್ದಾರೆ. ಅವರ ಆಂಕರಿಂಗು ಮತ್ತೆ ಅವರ ಇವೆಂಟ್ ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಗೈಸ್, ಇವಾಗ ನಮ್ಮ ಬ್ರೈಡ್ನ ಕುಣಿಸಿದ್ದಾರೆ. ಅವರದ ಮೆಹಂದಿ ಶಾಸ್ತ್ರ ಯಾವ ಥರ ಮಾಡ್ತಾರೆ ಅಂತ ನಾವು ಒಂದು ಸರಿ ಕಣ್ಣು ಹಾಸ್ಕೊಂಬರೋಣ. ಓಕೆ, ನೋಡಿ ಗೈಸ್, ಫಸ್ಟು ಅವರಲ್ಲಿ ಎಳೆ ಇಕ್ತಾರೆ. ಓಕೆ ಗೈಸ್, ರೆಡಿ ಇದೆ. ನೋಡಿ ಗೈಸ್, ಅವರಿಗೆ ಎಷ್ಟು ಚಂದ ಸ್ಮೈಲ್ ಕೊಡ್ತಿದ್ದಾರೆ ಶಿಲ್ಪಾ ಶೆಟ್ಟಿ ಅವರು. ನೋಡಿ ಗೈಸ್, ಎಷ್ಟು ಚಂದ ಮಾಡ್ತಾ ಇದ್ದಾರೆ ಮೆಹಂದಿ ಶಾಸ್ತ್ರನ. ನಮ್ಮ ಬ್ರೈಡಿಗೆ ಮೆಹಂದಿ ಹಚ್ಚಿ ನೋಡಿ ಎಷ್ಟು ಚಂದ ಸ್ಮೈಲ್ ಕೊಡ್ತಾ ಇದ್ದಾರೆ. ನಮ್ಮ ಹಿಂದೆ ಫುಲ್ಲು ಡಿಜೆ ಸೌಂಡ್ ಆಗ್ತಾ ಇದೆ. ಅವರ ದೊಡ್ಡಮ್ಮ ಅವರು. ರಘುಬ್ರು ಹೆಂಗ್ ನಡೀತಿದೆ? ವರ್ಣಿಸಲು ಪದಗಳಿಲ್ಲ, ಹೇಳಲು ಮಾತಿಲ್ಲ. ಇವರು ಹೇಳುವ ಮಾತಿಲ್ಲ ಅಂತ ಕೇಳಿದಾಗ ಒಂದು ಸಾಂಗ್ ನೆನಪಾಗ್ತಿದೆ ಗೈಸ್. ಮಾತಿಲ್ಲ ಕತೆ ಇಲ್ಲ ಇನ್ನೇನಿದೆ.